ಕಾರ್ಯಕ್ರಮವೊಂದರಲ್ಲಿ ಕಣ್ಣೀರಿಟ್ಟ ಎಚ್.ಡಿ. ರೇವಣ್ಣ ದೇಗುಲ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ಹಾಸನ ತಾಲೂಕಿನ ದೊಡ್ಡ ಬೀಕನಹಳ್ಳಿಯಲ್ಲಿ ದೇಗುಲದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಎಚ್.ಡಿ. ರೇವಣ್ಣ ಕಣ್ಣೀರನ್ನ ಹಾಕಿದ್ದಾರೆ. ನಾನು ಬಹಳಷ್ಟು ನೋವಿನಿಂದ ಹೇಳ್ತಾ ಇದ್ದೇನೆ, ರಾಜ್ಯದಲ್ಲಿರುವಂತಹ ಇಂತಹ ಕೆಟ್ಟ ಸರ್ಕಾರ ನೋಡಿಲ್ಲ. ನಾನು ಕೂಡ ಸಮಯಕ್ಕಾಗಿ ಕಾಯ್ತಾ ಇದ್ದೇನೆ. ನನಗೆ ಮಾಡಿದ್ದಕ್ಕೆ ಬಡ್ಡಿ ಸಮೇತ ತೀರಿಸಿಕೊಳ್ತೇನೆ. ಅಲ್ಲಿವರೆಗೂ ಕೂಡ ನಾನು ರಾಜಕೀಯದಲ್ಲಿ ಇರ್ತೇನೆ. ಅಧಿಕಾರಿಗಳು ಹೇಗೆ ನಡೆದುಕೊಂಡ್ರು ಅಂತ ನನಗೆ ಗೊತ್ತಿದೆ. ಹಾಸನ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೀಗಂತ ಹಾಸನದಲ್ಲಿ ಎಚ್.ಡಿ. ರೇವಣ್ಣ ಕಣ್ಣೀರನ್ನು ಹಾಕಿದ್ದಾರೆ, ಜೊತೆಗೆ ಕಿಡಿಕಾರಿದ್ದಾರೆ. ಇವತ್ತು ಈ ಭಾಗದ ಈ ರೋಡ್ ಇದೆಯಲ್ಲ, ಈ ರೋಡ್ನಲ್ಲೇ ದೇವೇಗೌಡರಿಗೆ 1990ನೇ ಇಸ್ವಿಲಿ ರಾಜಕೀಯ ಶಕ್ತಿ ಕೊಟ್ಟಂತ ಊರಿದ್ರೆ ದೊಡ್ಡ ಸಂಖ್ಯೆಯಲ್ಲಿ. ಏಕೆಂದ್ರೆ ಆ ಉದ್ದೇಶದಿಂದಲೇ ನಾನು ಕಾನೂನು ನೋಡಲಿಲ್ಲ. ಕುಮಾರಣ್ಣ ಹಿಡಿದು ಸುಮಾರು 450 ಕೋಟಿವರೆಗೆ ಕೆಲಸ ಮಾಡಿದ್ದೀವಿ. ಇದೊಂದು ಹೋಬಳಿಗೆ 450 ಕೋಟಿಗೆ ಮಿಗಿಲಾಗಿ ನಾವು ಸುಮಾರು 140 ದೇವಸ್ಥಾನಗಳಿಗೆ ಇವತ್ತು ಕೆಲಸ ಮಾಡಿ ಕುಮಾರಸ್ವಾಮಿ ಇಲ್ಲಿ ಮಾಜಿ ಮಂತ್ರಿಗಳಿದ್ದಾರೆ. ಯಾಕೆಂದ್ರೆ ನನಗೂ ಸ್ವಲ್ಪ ನೋವಿನಿಂದ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಇಂಥ ಕೆಟ್ಟ ಸರ್ಕಾರ ನಾನು ನೋಡಲಿಲ್ಲ. ಕಾಯ್ತಾ ಇದ್ದೀನಿ, ಬಡ್ಡಿ ಸಮೇತ ತೀರಿಸೋವರಿಗೆ ರಾಜಕೀಯದಲ್ಲಿ ಯಾರ್ಯಾರ ಅಧಿಕಾರಿಗಳು ಯಾವ್ಯಾವ ರೀತಿ ನಡೀತಾ ಇದೆ ಗೊತ್ತಿದೆ. ಕೆಲವು ರೋಡ್ ಬಗಸ್ತಾವ್ರೆ. 15 ವರ್ಷ 20 ವರ್ಷ ಇದ್ರೆ ಯಾರೋ 15 ವರ್ಷ ರಂಗನಾಥಪುರ ಅಂತ ಹೇಳಿ ವಿಲೇಜ್, ನಾಚಿಕೆ ಆಗುತ್ತೆ. ಪೊಲೀಸ್ ಇಲಾಖೆ ಇದೆಯೇನ್ರಿ ಇಲ್ಲಿ ಜಿಲ್ಲೆಯಲ್ಲಿ? ಹೋಗಿ 16 ವರ್ಷದಿಂದ ರಸ್ತೆ ಇದೆ, ಜಿಲ್ಲಾ ಪಂಚಾಯತಿಲಿ ದುಡ್ಡು ಕೊಟ್ಟವ್ರೆ, ಕೆಲಸ ಮಾಡಿದ್ದಾರೆ. ಇಡೀ ಊರಿನ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ. ಯಾರೋ ಒಂದು ಮನೆಗೋಸ್ಕರ ಈ ಜಿಲ್ಲೆ ಪೊಲೀಸ್ ಇಲಾಖೆ ಇದೆಯಾ? ಕಾರ್ಯಕ್ರಮವೊಂದರಲ್ಲಿ ಕಣ್ಣೀರಿಟ್ಟ ಎಚ್.ಡಿ. ರೇವಣ್ಣ ದೇಗುಲ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ಹಾಸನ ತಾಲೂಕಿನ ದೊಡ್ಡ ಬೀಕನಹಳ್ಳಿಯಲ್ಲಿ ದೇಗುಲದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಎಚ್.ಡಿ. ರೇವಣ್ಣ ಕಣ್ಣೀರನ್ನ ಹಾಕಿದ್ದಾರೆ. ನಾನು ಬಹಳಷ್ಟು ನೋವಿನಿಂದ ಹೇಳ್ತಾ ಇದ್ದೇನೆ, ರಾಜ್ಯದಲ್ಲಿರುವಂತಹ ಇಂತಹ ಕೆಟ್ಟ ಸರ್ಕಾರ ನೋಡಿಲ್ಲ. ನಾನು ಕೂಡ ಸಮಯಕ್ಕಾಗಿ ಕಾಯ್ತಾ ಇದ್ದೇನೆ. ನನಗೆ ಮಾಡಿದ್ದಕ್ಕೆ ಬಡ್ಡಿ ಸಮೇತ ತೀರಿಸಿಕೊಳ್ತೇನೆ. ಅಲ್ಲಿವರೆಗೂ ಕೂಡ ನಾನು ರಾಜಕೀಯದಲ್ಲಿ ಇರ್ತೇನೆ. ಅಧಿಕಾರಿಗಳು ಹೇಗೆ ನಡೆದುಕೊಂಡ್ರು ಅಂತ ನನಗೆ ಗೊತ್ತಿದೆ. ಹಾಸನ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೀಗಂತ ಹಾಸನದಲ್ಲಿ ಎಚ್.ಡಿ. ರೇವಣ್ಣ ಕಣ್ಣೀರನ್ನು ಹಾಕಿದ್ದಾರೆ, ಜೊತೆಗೆ ಕಿಡಿಕಾರಿದ್ದಾರೆ. ಇವತ್ತು ಈ ಭಾಗದ ಈ ರೋಡ್ ಇದೆಯಲ್ಲ, ಈ ರೋಡ್ನಲ್ಲೇ ದೇವೇಗೌಡರಿಗೆ 1990ನೇ ಇಸ್ವಿಲಿ ರಾಜಕೀಯ ಶಕ್ತಿ ಕೊಟ್ಟಂತ ಊರಿದ್ರೆ ದೊಡ್ಡ ಸಂಖ್ಯೆಯಲ್ಲಿ. ಏಕೆಂದ್ರೆ ಆ ಉದ್ದೇಶದಿಂದಲೇ ನಾನು ಕಾನೂನು ನೋಡಲಿಲ್ಲ. ಕುಮಾರಣ್ಣ ಹಿಡಿದು ಸುಮಾರು 450 ಕೋಟಿವರೆಗೆ ಕೆಲಸ ಮಾಡಿದ್ದೀವಿ. ಇದೊಂದು ಹೋಬಳಿಗೆ 450 ಕೋಟಿಗೆ ಮಿಗಿಲಾಗಿ ನಾವು ಸುಮಾರು 140 ದೇವಸ್ಥಾನಗಳಿಗೆ ಇವತ್ತು ಕೆಲಸ ಮಾಡಿ ಕುಮಾರಸ್ವಾಮಿ ಇಲ್ಲಿ ಮಾಜಿ ಮಂತ್ರಿಗಳಿದ್ದಾರೆ. ಯಾಕೆಂದ್ರೆ ನನಗೂ ಸ್ವಲ್ಪ ನೋವಿನಿಂದ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಇಂಥ ಕೆಟ್ಟ ಸರ್ಕಾರ ನಾನು ನೋಡಲಿಲ್ಲ. ಕಾಯ್ತಾ ಇದ್ದೀನಿ, ಬಡ್ಡಿ ಸಮೇತ ತೀರಿಸೋವರಿಗೆ ರಾಜಕೀಯದಲ್ಲಿ ಯಾರ್ಯಾರ ಅಧಿಕಾರಿಗಳು ಯಾವ್ಯಾವ ರೀತಿ ನಡೀತಾ ಇದೆ ಗೊತ್ತಿದೆ. ಕೆಲವು ರೋಡ್ ಬಗಸ್ತಾವ್ರೆ. 15 ವರ್ಷ 20 ವರ್ಷ ಇದ್ರೆ ಯಾರೋ 15 ವರ್ಷ ರಂಗನಾಥಪುರ ಅಂತ ಹೇಳಿ ವಿಲೇಜ್, ನಾಚಿಕೆ ಆಗುತ್ತೆ. ಪೊಲೀಸ್ ಇಲಾಖೆ ಇದೆಯೇನ್ರಿ ಇಲ್ಲಿ ಜಿಲ್ಲೆಯಲ್ಲಿ? ಹೋಗಿ 16 ವರ್ಷದಿಂದ ರಸ್ತೆ ಇದೆ, ಜಿಲ್ಲಾ ಪಂಚಾಯತಿಲಿ ದುಡ್ಡು ಕೊಟ್ಟವ್ರೆ, ಕೆಲಸ ಮಾಡಿದ್ದಾರೆ. ಇಡೀ ಊರಿನ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ. ಯಾರೋ ಒಂದು ಮನೆಗೋಸ್ಕರ ಈ ಜಿಲ್ಲೆ ಪೊಲೀಸ್ ಇಲಾಖೆ ಇದೆಯಾ?
ಕಾರ್ಯಕ್ರಮವೊಂದರಲ್ಲಿ ಕಣ್ಣೀರಿಟ್ಟ ಎಚ್.ಡಿ. ರೇವಣ್ಣ ದೇಗುಲ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ಹಾಸನ ತಾಲೂಕಿನ ದೊಡ್ಡ ಬೀಕನಹಳ್ಳಿಯಲ್ಲಿ ದೇಗುಲದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಎಚ್.ಡಿ. ರೇವಣ್ಣ ಕಣ್ಣೀರನ್ನ ಹಾಕಿದ್ದಾರೆ. ನಾನು ಬಹಳಷ್ಟು ನೋವಿನಿಂದ ಹೇಳ್ತಾ ಇದ್ದೇನೆ, ರಾಜ್ಯದಲ್ಲಿರುವಂತಹ ಇಂತಹ ಕೆಟ್ಟ ಸರ್ಕಾರ ನೋಡಿಲ್ಲ. ನಾನು ಕೂಡ ಸಮಯಕ್ಕಾಗಿ ಕಾಯ್ತಾ ಇದ್ದೇನೆ. ನನಗೆ ಮಾಡಿದ್ದಕ್ಕೆ ಬಡ್ಡಿ ಸಮೇತ ತೀರಿಸಿಕೊಳ್ತೇನೆ. ಅಲ್ಲಿವರೆಗೂ ಕೂಡ ನಾನು ರಾಜಕೀಯದಲ್ಲಿ ಇರ್ತೇನೆ. ಅಧಿಕಾರಿಗಳು ಹೇಗೆ ನಡೆದುಕೊಂಡ್ರು ಅಂತ ನನಗೆ ಗೊತ್ತಿದೆ. ಹಾಸನ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೀಗಂತ ಹಾಸನದಲ್ಲಿ ಎಚ್.ಡಿ. ರೇವಣ್ಣ ಕಣ್ಣೀರನ್ನ ಹಾಕಿದ್ದಾರೆ, ಜೊತೆಗೆ ಕಿಡಿಕಾರಿದ್ದಾರೆ. ಇವತ್ತು ಈ ಭಾಗದ ಈ ರೋಡ್ ಇದೆಯಲ್ಲ, ಈ ರೋಡ್ನಲ್ಲೇ ದೇವೇಗೌಡರಿಗೆ 1990ನೇ ಇಸ್ವಿಲಿ ರಾಜಕೀಯ ಶಕ್ತಿ ಕೊಟ್ಟಂತ ಊರಿದ್ರೆ ದೊಡ್ಡ ಹೇಳಿ. ಏಕೆಂದ್ರೆ ಆ ಉದ್ದೇಶದಿಂದಲೇ ನಾನು ಕಾನೂನು ನೋಡಲಿಲ್ಲ. ಕುಮಾರಣ್ಣ ಹಿಡಿದು ಸುಮಾರು 450 ಕೋಟಿವರೆಗೆ ಕೆಲಸ ಮಾಡಿದ್ದೀವಿ. ಇದೊಂದು ಹೋಬಳಿಗೆ 450 ಕೋಟಿಗೆ ಮಿಗಿಲಾಗಿ ನಾವು ಸುಮಾರು 140 ದೇವಸ್ಥಾನಗಳಿಗೆ ಇವತ್ತು ಕೆಲಸ ಮಾಡಿ ಕುಮಾರಸ್ವಾಮಿ ಇಲ್ಲಿ ಮಾಜಿ ಮಂತ್ರಿಗಳಿದ್ದಾರೆ. ಯಾಕೆಂದ್ರೆ ನನಗೂ ಸ್ವಲ್ಪ ನೋವಿನಿಂದ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಇಂಥ ಕೆಟ್ಟ ಸರ್ಕಾರ ನಾನು ನೋಡಲಿಲ್ಲ. ಕಾಯ್ತಾ ಇದ್ದೀನಿ, ಬಡ್ಡಿ ಸಮೇತ ತೀರಿಸೋವರಿಗೆ ರಾಜಕೀಯದಲ್ಲಿ ಯಾರ್ಯಾರ ಅಧಿಕಾರಿಗಳು ಯಾವ್ಯಾವ ರೀತಿ ನಡೀತಾ ಇದೆ ಗೊತ್ತಿದೆ. ಕೆಲವು ರೋಡ್ ಬಗಸ್ತಾವ್ರೆ. 15 ವರ್ಷ 20 ವರ್ಷ ಇದ್ರೆ ಯಾರೋ 15 ವರ್ಷ ರಂಗನಾಥಪುರ ಅಂತ ಹೇಳಿ ವಿಲೇಜ್ ನಾಚಿಕೆ ಆಗುತ್ತೆ. ಪೊಲೀಸ್ ಇಲಾಖೆ ಇದೆಯೇನ್ರಿ ಇಲ್ಲಿ ಜಿಲ್ಲೆಯಲ್ಲಿ? ಹೋಗಿ 16 ವರ್ಷದಿಂದ ರಸ್ತೆ ಇದೆ, ಜಿಲ್ಲಾ ಪಂಚಾಯತಿಲಿ ದುಡ್ಡು ಕೊಟ್ಟವ್ರೆ, ಕೆಲಸ ಮಾಡಿದ್ದಾರೆ. ಇಡೀ ಊರಿನ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ. ಯಾರೋ ಒಂದು ಮನೆಗೋಸ್ಕರ ಈ ಜಿಲ್ಲೆ ಪೊಲೀಸ್ ಇಲಾಖೆ ಇದೆಯಾ? ಕಾರ್ಯಕ್ರಮವೊಂದರಲ್ಲಿ ಕಣ್ಣೀರಿಟ್ಟ ಎಚ್.ಡಿ. ರೇವಣ್ಣ ದೇಗುಲ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ಹಾಸನ ತಾಲೂಕಿನ ದೊಡ್ಡ ಬೀಕನಹಳ್ಳಿಯಲ್ಲಿ ದೇಗುಲದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಎಚ್.ಡಿ. ರೇವಣ್ಣ ಕಣ್ಣೀರನ್ನ ಹಾಕಿದ್ದಾರೆ. ನಾನು ಬಹಳಷ್ಟು ನೋವಿನಿಂದ ಹೇಳ್ತಾ ಇದ್ದೇನೆ, ರಾಜ್ಯದಲ್ಲಿರುವಂತಹ ಇಂತಹ ಕೆಟ್ಟ ಸರ್ಕಾರ ನೋಡಿಲ್ಲ. ನಾನು ಕೂಡ ಸಮಯಕ್ಕಾಗಿ ಕಾಯ್ತಾ ಇದ್ದೇನೆ. ನನಗೆ ಮಾಡಿದ್ದಕ್ಕೆ ಬಡ್ಡಿ ಸಮೇತ ತೀರಿಸಿಕೊಳ್ತೇನೆ. ಅಲ್ಲಿವರೆಗೂ ಕೂಡ ನಾನು ರಾಜಕೀಯದಲ್ಲಿ ಇರ್ತೇನೆ. ಅಧಿಕಾರಿಗಳು ಹೇಗೆ ನಡೆದುಕೊಂಡ್ರು ಅಂತ ನನಗೆ ಗೊತ್ತಿದೆ. ಹಾಸನ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೀಗಂತ ಹಾಸನದಲ್ಲಿ ಎಚ್.ಡಿ. ರೇವಣ್ಣ ಕಣ್ಣೀರನ್ನ ಹಾಕಿದ್ದಾರೆ, ಜೊತೆಗೆ ಕಿಡಿಕಾರಿದ್ದಾರೆ. ಇವತ್ತು ಈ ಭಾಗದ ಈ ರೋಡ್ ಇದೆಯಲ್ಲ, ಈ ರೋಡ್ನಲ್ಲೇ ದೇವೇಗೌಡರಿಗೆ 1990ನೇ ಇಸ್ವಿಲಿ ರಾಜಕೀಯ ಶಕ್ತಿ ಕೊಟ್ಟಂತ ಊರಿದ್ರೆ ದೊಡ್ಡ ಹೇಳಿ. ಏಕೆಂದ್ರೆ ಆ ಉದ್ದೇಶದಿಂದಲೇ ನಾನು ಕಾನೂನು ನೋಡಲಿಲ್ಲ. ಕುಮಾರಣ್ಣ ಹಿಡಿದು ಸುಮಾರು 450 ಕೋಟಿವರೆಗೆ ಕೆಲಸ ಮಾಡಿದ್ದೀವಿ. ಇದೊಂದು ಹೋಬಳಿಗೆ 450 ಕೋಟಿಗೆ ಮಿಗಿಲಾಗಿ ನಾವು ಸುಮಾರು 140 ದೇವಸ್ಥಾನಗಳಿಗೆ ಇವತ್ತು ಕೆಲಸ ಮಾಡಿ ಕುಮಾರಸ್ವಾಮಿ ಇಲ್ಲಿ ಮಾಜಿ ಮಂತ್ರಿಗಳಿದ್ದಾರೆ. ಯಾಕೆಂದ್ರೆ ನನಗೂ ಸ್ವಲ್ಪ ನೋವಿನಿಂದ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಇಂಥ ಕೆಟ್ಟ ಸರ್ಕಾರ ನಾನು ನೋಡಲಿಲ್ಲ. ಕಾಯ್ತಾ ಇದ್ದೀನಿ, ಬಡ್ಡಿ ಸಮೇತ ತೀರಿಸೋವರಿಗೆ ರಾಜಕೀಯದಲ್ಲಿ ಯಾರ್ಯಾರ ಅಧಿಕಾರಿಗಳು ಯಾವ್ಯಾವ ರೀತಿ ನಡೀತಾ ಇದೆ ಗೊತ್ತಿದೆ. ಕೆಲವು ರೋಡ್ ಬಗಸ್ತಾವ್ರೆ. 15 ವರ್ಷ 20 ವರ್ಷ ಇದ್ರೆ ಯಾರೋ 15 ವರ್ಷ ರಂಗನಾಥಪುರ ಅಂತ ಹೇಳಿ ವಿಲೇಜ್ ನಾಚಿಕೆ ಆಗುತ್ತೆ. ಪೊಲೀಸ್ ಇಲಾಖೆ ಇದೆಯೇನ್ರಿ ಇಲ್ಲಿ ಜಿಲ್ಲೆಯಲ್ಲಿ? ಹೋಗಿ 16 ವರ್ಷದಿಂದ ರಸ್ತೆ ಇದೆ, ಜಿಲ್ಲಾ ಪಂಚಾಯತಿಲಿ ದುಡ್ಡು ಕೊಟ್ಟವ್ರೆ, ಕೆಲಸ ಮಾಡಿದ್ದಾರೆ. ಇಡೀ ಊರಿನ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ. ಯಾರೋ ಒಂದು ಮನೆಗೋಸ್ಕರ ಈ ಜಿಲ್ಲೆ ಪೊಲೀಸ್ ಇಲಾಖೆ ಇದೆಯಾ?